ನಾನು ಇತಿಹಾಸದಲ್ಲಿ ಎಲ್ಲರನ್ನು ಗೌರವಿಸುತ್ತೇನೆ. ಎಲ್ಲ ನಮ್ಮ ಹಿರಿಯರ ಬಲಿದಾನಗಳು, ವೀರತ್ವ, ಬುದ್ಧಿವಂತಿಕೆ, ವಿಚಾರ, ನಡೆ, ನುಡಿ ಎಲ್ಲವೂ ನಮಗಾಗಿ, ಮುಂದಿನ ಪೀಳಿಗೆಗಾಗಿ. ಕೆಲವರನ್ನು ನಾನು ಆರಾಧಿಸುತ್ತೇನೆ. ಅಮೋಘ ವರ್ಷ, ಇಮ್ಮಡಿ ಪುಲಕೇಶಿ, ಎರಡನೇ ಬಲ್ಲಾಳ, ಮೂರನೇ ಗೋವಿಂದ, ಮಯೂರ ಶರ್ಮಾ, ಒಂದನೇ ಹರಿಹರ, ಶ್ರೀಕೃಷ್ಣ ದೇವರಾಯ, ಹೀಗೆ ಇನ್ನೂ ಹಲವು ಕನ್ನಡ ರತ್ನಗಳು ನಮ್ಮ ಹಿರಿಯರು. ಇವರ ಹಾಗೆ ಛತ್ರಪತಿ ಶಿವಾಜಿ, ಇವರ ಹೆಸರು ಭಾರತ ಇರುವವರೆಗೂ, ಸೂರ್ಯಚಂದ್ರರು ಇರುವವರೆಗೂ ಅಜರಾಮರ. ಶಿವಾಜಿರವರ ಜೀವನ ಚರಿತ್ರೆ ನಾವೆಲ್ಲ ಕೇಳಿದ್ದೀವಿ, ತಿಳಿದಿದ್ದೀವಿ. ಆದ್ದರಿಂದ ನಾವು ಕಲಿಯಬೇಕಾದ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವಿಡಿಯೋನ ರಚಿಸಿದ್ದೇನೆ. ಹೀಗೆ ಅವರ ಬಗ್ಗೆ ತಿಳಿದು, ವೀರತ್ವದ ಬಗ್ಗೆ ತಿಳಿದು ನಮಗೆ ಏನು ಆಗಬೇಕು ಅಂತ ಕೇಳುವವರು ಇದ್ದಾರೆ. ಅದಕ್ಕೂ ಉತ್ತರಿಸುತ್ತೀನಿ. ಪ್ರತಿಯೊಬ್ಬೊಬ್ಬರಿಗೂ, ಪ್ರತಿಯೊಂದು ಕ್ರಿಯೆಗೂ ಒಂದು ಸ್ಫೂರ್ತಿ, ಮೋಟಿವೇಶನ್ ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ. ಈ ಸ್ಫೂರ್ತಿಯಿಂದ ಏನು ಪರಿಣಾಮ ಬೀಳುತ್ತೆ ಅನ್ನೋದಕ್ಕೆ ಈ ಚಿಕ್ಕ ಕತೆ ಕೇಳಿ. ವಿಯೆಟ್ನಾಂ ವಾರ್ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ವಿಯೆಟ್ನಾಂ ವಿಸ್ತೀರ್ಣದಲ್ಲಿ ತುಂಬ ಚಿಕ್ಕ ದೇಶ. ಒಮ್ಮೆ ಅಮೆರಿಕಾದಂತಹ ಬಲಿಷ್ಠ ದೇಶದೊಂದಿಗೆ ವಿಯೆಟ್ನಾಂ ಯುದ್ಧ ಆಗುತ್ತೆ. ವಿಯೆಟ್ನಾಂ ರಾಜ ತುಂಬ ಚಿಂತೆಗೆ ಒಳಗಾಗುತ್ತಾನೆ. ಆದರೆ ಅವನ ಹತ್ತಿರ ಶಿವಾಜಿಯ ಇತಿಹಾಸ ಇರುತ್ತೆ. ಅದನ್ನು ಓದಿ ಹೇಗೆ ಶಿವಾಜಿ ಮಹಾರಾಜ ತನ್ನ ಚಿಕ್ಕ ಚಿಕ್ಕ ಸೈನ್ಯದೊಂದಿಗೆ ದೊಡ್ಡ ಸೈನ್ಯವನ್ನು ಗೆರಿಲ್ಲಾ ಟೆಕ್ನಿಕ್ನಿಂದ ಸೋಲಿಸುತ್ತಿದ್ದರು ಅನ್ನುವುದನ್ನು ಅಧ್ಯಯನ ಮಾಡಿದ್ದರು. ಅದೊಂದೇ ಭರವಸೆಯಿಂದ ಯುದ್ಧ ಮಾಡಿದರು, ಜಯಗಳಿಸಿದರು. ಇದೇ ಸ್ಫೂರ್ತಿಯ ಮಹಿಮೆ. ನಾವು ನಮ್ಮ ಗುರಿ ತಲುಪಬೇಕಾದರೆ ನಮಗೂ ಸ್ಫೂರ್ತಿಯ ಅನಿವಾರ್ಯವಿದೆ. ನಮ್ಮವರೇ, ನಮ್ಮ ಹಿರಿಯರೇ ನಮಗೆ ಸ್ಫೂರ್ತಿಯಾದರೆ ಅದು ಅತ್ಯುತ್ತಮ. ಭಾರತವೂ ಸೇರಿ ಕೆಲವು ದೇಶಗಳಲ್ಲಿ ಶಿವಾಜಿ ದಿ ಮ್ಯಾನೇಜ್ಮೆಂಟ್ ಗುರು ಅನ್ನೋ ಸಬ್ಜೆಕ್ಟನ್ನು ಪಾಠ ಮಾಡಲಾಗುತ್ತದೆ. ನಾನು ಕಂಡಂತೆ ಶಿವಾಜಿ ಮಹಾರಾಜರ ಈ ಗುಣ ನಾವೆಲ್ಲ ಕಲಿಯಬೇಕು, ಅಳವಡಿಸಿಕೊಳ್ಳಬೇಕು. ಯೋಚನೆ ತುಂಬ ಮುಖ್ಯ. ಯೋಚನೆ ಹೇಗಿರಬೇಕು? ಶಿವಾಜಿ ಮಹಾರಾಜರಿಂದ ಕಲಿಯಬೇಕು. ಶಿವಾಜಿ ಮಹಾರಾಜರನ್ನು ಏಕೆ ಆರಾಧಿಸಬೇಕು ಎನ್ನಲು ಇದೊಂದು ಕಾರಣ. ಗಮನವಿಟ್ಟು ಕೇಳಿ. ನಮಗೆಲ್ಲ ತಿಳಿದಂತೆ ಭಾರತದ ಮೇಲೆ ನಿರಂತರ ದಾಳಿಗಳಾಗಿದ್ದಾವೆ. ಕಾರಣ ಭಾರತದಲ್ಲಿನ ಸಂಪತ್ತು ಒಂದು ಕಡೆಯಾದರೆ ಮಸಾಲೆ ಪದಾರ್ಥಗಳು ಇನ್ನೊಂದು ಕಡೆ. ನಾನು ಲೂಟಿಕೋರರು ಅಂತ ಪದ ಬಳಸುತ್ತೀನಿ. ಇಲ್ಲಿ ಲೂಟಿಕೋರರು ಎಂದರೆ ಇಂಗ್ಲಿಷರು, ಅಂದರೆ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಮತ್ತು ಫ್ರೆಂಚರು. ಇವರೆಲ್ಲರ ಟಾರ್ಗೆಟ್ ಒಂದೇ, ಮಸಾಲೆ ಪದಾರ್ಥಗಳು. ಮಸಾಲೆ ಪದಾರ್ಥಗಳು ಯಥೇಚ್ಛವಾಗಿ ಸಿಗುತ್ತಿದ್ದು ಈಗಲೂ ಸಿಗುವುದು ದಕ್ಷಿಣ ಭಾರತದಲ್ಲಿ. ನೀವು ಭಾರತದ ಚಿತ್ರಣ ನೋಡಿದ್ದರೆ ಉತ್ತರ ಮತ್ತು ದಕ್ಷಿಣದ ಮಧ್ಯೆ ಡೆಕ್ಕನ್ ಪ್ಲಾಟೋ ಬರುತ್ತೆ. ಭೌಗೋಳಿಕವಾಗಿ ಹಾಗೆ ಕರಿತೀವಿ. ಉತ್ತರದ ರಾಜರು ಯಾವಾಗಲೂ ದಕ್ಷಿಣದ ಮೇಲೆ ದಾಳಿ ಮಾಡುತ್ತಿದ್ದರು. ಉದಾಹರಣೆ ಅಶೋಕ, ಮೊಹಮ್ಮದ್ ಬಿನ್ ತುಗ್ಲಕ್ ಹಾಗೂ ಇನ್ನೊಬ್ಬರು. ಹರ್ಷವರ್ಧನ್ ಬಂದು ನಮ್ಮ ಕನ್ನಡದ ವೀರ ಕೇಸರಿ. ಇಮ್ಮಡಿ ಪುಲಕೇಶಿ ಅವರಿಂದ ಸೋತಿದ್ದು ಬೇರೆ ಕತೆ. ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದರೆ ಈ ಡೆಕ್ಕನ್ ಪ್ರದೇಶನ ದಾಟಿ ಬರಬೇಕಿತ್ತು. ಅಲ್ಲಿ ಉಬ್ಬು ತಗ್ಗು ಪ್ರದೇಶಗಳು ಹೆಚ್ಚು. ಅದನ್ನೇ ಬಂಡವಾಳವಾಗಿ ಮಾಡಿಟ್ಟುಕೊಂಡ ಶಿವಾಜಿ ಮಹಾರಾಜರು ಗೆರಿಲ್ಲಾ ಟೆಕ್ನಿಕ್ಕನ್ನು ಬಳಸಿ ಯುದ್ಧಗಳನ್ನು ಗೆಲ್ಲುತ್ತಿದ್ದರು. ಆ ಸಮಯದಲ್ಲಿ ಉತ್ತರದಲ್ಲಿ ಮೊಘಲರು, ಡೆಕ್ಕನ್ನಲ್ಲಿ ಡೆಕ್ಕನ್ ಸ್ಟೇಟ್ಸ್ನವರು ಇದ್ದರು.
ಡೆಕ್ಕನ್ ಸ್ಟೇಟ್ಸ್ ಅಂದರೆ ಬಿಜಾಪುರ ಸುಲ್ತಾನ, ಗೋಲ್ಕಂಡ, ಅಹಮದನಗರ. ಮೊಘಲ್ ಮತ್ತು ಡೆಕ್ಕನ್ ಸ್ಟೇಟ್ಸ್ ರಾಜರು ಇಬ್ಬರು ಭಾರತೀಯರಲ್ಲ, ಆದರೂ ಇಬ್ಬರಿಗೂ ದಕ್ಷಿಣ ಭಾರತದ ಅಧಿಕಾರ ಬೇಕಿತ್ತು. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಯಾವಾಗಲೂ ಕದನಗಳು ನಡೆಯುತ್ತಾ ಇದ್ದವು. ಆಗ ಬಿಜಾಪುರವನ್ನು ಆಳುತ್ತಿದ್ದವನು ಇಬ್ರಾಹಿಂ ಆದಿಲ್ ಶಾ. ಇವನು ತನ್ನ ಸೈನ್ಯದಲ್ಲಿ ಮರಾಠ ಸೈನಿಕರನ್ನು, ಸ್ಥಳೀಯ ಅಂದರೆ ಹಿಂದೂ ಸೈನಿಕರನ್ನು ಸೇರಿಸಿಕೊಂಡ. ಅದಾದ ಮೇಲೆ ಬಿಜಾಪುರ ಸೈನ್ಯ ತುಂಬ ಬಲವಾಯಿತು. ಕುರಿಗಳ ಜೊತೆಗೆ ಸಿಂಹಗಳು ಸೇರ್ಪಡೆಯಾದಂತೆ ಯುದ್ಧದ ಬಣ್ಣವೇ ಬದಲಾಯಿತು. ಆಕ್ರಮಣಕಾರಿಯಾಗಿ ಮೊಘಲರನ್ನು ಸೋಲಿಸಿದರು. ಈ ಸೋಲಿಗೆ ಕಾರಣವೇನು ಅಂತ ಮೊಘಲರು ಅವಲೋಕಿಸಿದರು. ಅವರಿಗೆ ತಿಳಿಯಿತು, ಬಿಜಾಪುರದ ಸೈನ್ಯದಲ್ಲಿ ಮರಾಠ ಸೈನಿಕರಿದ್ದಾರೆ ಅಂತ. ಜಹಾಂಗೀರ್ ಕೂಡ ತಲೆ ಓಡಿಸಿದ. ಅವನು ತನ್ನ ಸೈನ್ಯದಲ್ಲಿ ಹಿಂದೂ ಸೈನಿಕರನ್ನು ಸೇರಿಸಿಕೊಂಡ. ವಿಪರ್ಯಾಸ ನೋಡಿ, ಎರಡೂ ಕಡೆಯಿಂದ ಯುದ್ಧ ಮಾಡುತ್ತಿದ್ದವರು ನಮ್ಮವರೇ, ಯಾರಿಗೂ ತಿಳಿಯುತ್ತಿಲ್ಲ. ನಮ್ಮವರ ರಕ್ತದ ಮೇಲೆ ಬೇರೆಯವರು ಕೋಟೆ ಕಟ್ಟುತ್ತಿದ್ದಾರೆ ಎಂದು. ಆಮೇಲೆ ಶಿವಾಜಿ ಮಹಾರಾಜರ ಆಲೋಚನೆ ಬೆಳಕಿಗೆ ಬಂತು. ಅವರಿಗೆ ಈ ಚದುರಂಗದ ಆಟ ಅರ್ಥವಾಯಿತು. ಎಲ್ಲರಿಗೂ ಮನವರಿಕೆ ಮಾಡಿದರು. ನಾವು ಬಂಧುಗಳು, ನಾವೇಕೆ ಬೇರೆಯವರಿಗಾಗಿ ಯುದ್ಧ ಮಾಡಿ ಸಾಯುತ್ತಿದ್ದೀವಿ ಎಂದು ಮನವೊಲಿಸಿದರು. ಅವರೇ ಮರಾಠ ಸ್ವರಾಜ್ ಎಲ್ಲರ ಎದೆಯಲ್ಲಿ ತುಂಬಿದರು. ನಂತರ ಸೈನ್ಯ ಕಟ್ಟಿದರು, ಯುದ್ಧ ಗೆದ್ದರು, ಕೋಟೆಗಳನ್ನೂ ಗೆದ್ದರು. ಅದು ಒಂದು ಕಡೆಯಾದರೆ ಭಾರತೀಯರ ಮನಸ್ಸಿನಲ್ಲಿ ತುಂಬಿದ್ದ ಧೈರ್ಯದ ಜ್ವಾಲೆ ಇಂದಿಗೂ ದಗಿಸುತ್ತಿದೆ. ಛತ್ರಪತಿ ಶಿವಾಜಿರವರ ಬಗ್ಗೆ ಇತಿಹಾಸ ಏನೇಳುತ್ತೆ ಗೊತ್ತಾ? ಛತ್ರಪತಿ ಶಿವಾಜಿ ಇಂಗ್ಲೆಂಡ್ನಲ್ಲಿ ಜನಿಸಿದ್ದರೆ ನಾವು ಕೇವಲ ಭೂಮಿಯನ್ನು ಮಾತ್ರವಲ್ಲದೆ ಇಡೀ ವಿಶ್ವವನ್ನೇ ಆಡಳಿತ ಮಾಡುತ್ತಿದ್ದೆವು. ಇದನ್ನು ಹೇಳಿದ್ದು ಮೌಂಟ್ ಬ್ಯಾಟನ್. ಇನ್ನು ನಮ್ಮ ಪೂಜ್ಯ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಶಿವಾಜಿ ಕೇವಲ ಹೆಸರಲ್ಲ, ಭಾರತೀಯ ಯುವಕರ ಶಕ್ತಿಯ ಮೂಲ. ಇನ್ನು ಆ ಔರಂಗಜೇಬ್, ಅವನು ನಮಾಜ್ ಮಾಡುತ್ತಾ ಹೇಳುತ್ತಾನೆ, ಕಾಬೂಲ್ನಿಂದ ಕಂದಹಾರ್ನವರೆಗೂ ನನ್ನ ತೈಮೂರ್ ಕುಟುಂಬ ಮೊಘಲ್ ಸುಲ್ತಾನರನ್ನು ರಚಿಸಿತು. ಇರಾಕ್, ಇರಾನ್, ಟರ್ಕಿಸ್ತಾನ್ ಇನ್ನೂ ಅನೇಕ ಕಡೆ ನನ್ನ ಸೈನ್ಯ ಜಯಿಸಿತು. ಆದರೆ ಭಾರತದಲ್ಲಿ ಶಿವಾಜಿ ನಮ್ಮನ್ನು ಅಂತ್ಯಗೊಳಿಸಿಬಿಟ್ಟ. ನನ್ನ ಎಲ್ಲ ಶಕ್ತಿಯನ್ನು ಅವನ ಮೇಲೆ ಕಳೆದಿದ್ದೀನಿ, ಆದರೆ ಅವನನ್ನು ನನ್ನ ಮೊಣಕಾಲುಗಳಿಗೆ ತರಲು ಸಾಧ್ಯವಿಲ್ಲ. ಹೇ ಅಲ್ಲ, ನೀವು ನನಗೆ ಭಯವಿಲ್ಲದ ಧೈರ್ಯ ಕೊಟ್ಟಿದ್ದೀರಿ. ದಯವಿಟ್ಟು ನಿಮ್ಮ ಸ್ವರ್ಗದ ಬಾಗಿಲನ್ನು ತೆರೆದಿರಿ. ವಿಶ್ವದ ಅತ್ಯುತ್ತಮ ಮತ್ತು ದೊಡ್ಡ ಹೃದಯದ ಯೋಧ ನಿಮ್ಮ ಬಳಿಗೆ ಬರುತ್ತಾನೆ. ಅಡಾಲ್ಫ್ ಹಿಟ್ಲರ್ ಹೇಳುತ್ತಾನೆ ನಮ್ಮ ಪೂಜ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರಿಗೆ, ನೇತಾಜಿ, ನಿಮ್ಮ ದೇಶದಿಂದ ಬ್ರಿಟಿಷರನ್ನು ಓಡಿಸಲು ಯಾವ ಹಿಟ್ಲರ್ನ ಅವಶ್ಯಕತೆಯೂ ಇಲ್ಲ. ನೀವು ಶಿವಾಜಿಯ ಇತಿಹಾಸ ಕಲಿಸಿ ಸಾಕು. ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಮಗು ನೀನು ಆ ಹೀರೋ ಹಾಗೆ ಆಗಬೇಕು, ಆ ನಟನಂತೆ ಆಗಬೇಕು, ಈ ನಟನಂತೆ ಆಗಬೇಕು, ಹಾಗೆ ಹೀಗೆ ಪೊಳ್ಳುತನದಿಂದ ಬೆಳೆಸಬೇಡಿ. ಕಾರ್ಟೂನ್ ತೋರಿಸಿ, ಗೊಂಬೆಗಳನ್ನು ಕೊಟ್ಟು ಪಾಶ್ಚಿಮಾತ್ಯ ಕಲಿಸಿ ಪೌರುಷವಿಲ್ಲದ ಮಗನನ್ನು ಸೃಷ್ಟಿಸಬೇಡಿ. ನೀವು ತಾಯಿ ಜೀಜಾಬಾಯಿಯಂತೆ ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಾರತೀಯ ವೀರರು, ಕನ್ನಡ ವೀರರ ಕಥೆಗಳನ್ನು ಹೇಳಿ, ಚಿತ್ರಗಳನ್ನು ತೋರಿಸಿ, ವೀರರನ್ನು ಸೃಷ್ಟಿಸಿ. ಇನ್ನು ಪಾಶ್ಚಿಮಾತ್ಯಕ್ಕೆ ತೀರ ಬಾಗಬೇಡಿ. ನಮ್ಮ ಪರಂಪರೆ ನಮ್ಮ ಹೆಮ್ಮೆ. ನಮ್ಮ ವೀರರು ನಮಗೆ ಮಾರ್ಗದರ್ಶಕರು.
ಮತ್ತಷ್ಟು ಮಾಹಿತಿಗಳನ್ನು ತಿಳಿಯಲು ಆಸಕ್ತಿ ನಿಮಗಿದ್ದರೆ ಮಿಂಚೂಸ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.